ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ದೇವದೇವಗಣಾಧ್ಯಕ್ಷ ಸುರ ಅಸುರವರಪ್ರಧಾನ್ ನಿರ್ವಿಘ್ನಂ ಕುರು ಮೇ ಕಾರ್ಯಂ ಪೂಜಿಸತ್ವಂ ಮಯಾ ನಘ. ಯದುದಿಶ್ಯಕೃತಂ ದೇವಂ ಯಥಾಶಕ್ತಿ ಮಯಾರ್ಚನಂ ತೇನ ತುಷ್ಟೋ ಭವತ್ಯಾಶೋ ಮಮ ಕಾಮಾಂಶ್ಚ ಪೂರಯಃ. ಶ್ರೀ ವರಸಿದ್ಧಿವಿನಾಯಕಮೂರ್ತಯೇ ನಮೋ ನಮಃ. ಎಲ್ಲ ನನ್ನ ಆತ್ಮೀಯ ಸಹೃದಯಿ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು, ವಂದನೆಗಳು. ಸ್ನೇಹಿತರೆ, 2024 ಸೆಪ್ಟೆಂಬರ್ ತಿಂಗಳು ತುಲಾರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ. ಮೊದಲಿಗೆ ಮಾಸದ ವಿಶೇಷತೆಗಳನ್ನು ತಿಳ್ಕೊಳ್ತಾ ಹೋಗೋಣ. ವಿಶೇಷತೆಗಳು ಹೀಗಿದ್ದಾವೆ. ಸ್ವರ್ಣಗೌರಿ ವ್ರತ ತಮಗೆಲ್ಲ ತಿಳಿದೇ ಇದೆ. ಗೌರಿ ಆರಾಧನೆ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಕೂಡ ಪರಿಹಾರ ಮಾಡಿಕೊಳ್ಳಿ. ಸೌಭಾಗ್ಯದಾಯಕವಾಗಿರ್ತಕ್ಕಂತಹ ಸೌಭಾಗ್ಯವರಪ್ರದ ಸ್ವರ್ಣಗೌರಿ ವ್ರತದಿಂದ ನಿಮ್ಮ ಜೀವನದಲ್ಲಿ ಸೌಭಾಗ್ಯ ಪ್ರಾಪ್ತಿಯಾಗಲಿ, ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ವರಸಿದ್ಧಿ ವಿನಾಯಕ ಸ್ವಾಮಿ ವ್ರತ ವಿಶೇಷವಾಗಿರ್ತಕ್ಕಂತಹ ಹಬ್ಬ. ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು, ವಿಘ್ನಗಳನ್ನು, ಬರುವಂತಹ ತೊಂದರೆಗಳನ್ನು ನಿವಾರಣೆ ಮಾಡಲಿ ಅಂತ ಗಣೇಶನಲ್ಲಿ ಸ್ಮರಣೆ ಮಾಡ್ತಾ ಹೋಗೋಣ. ಹೀಗೆ ಅನಂತ ಪದ್ಮನಾಭ ವ್ರತ, ಅನಂತ ಚತುರ್ದಶಿ ಅಂತ ಹೇಳ್ತೇವೆ, ಹಾಗೆ ಅನಂತನ ಹುಣ್ಣಿಮೆ, ಈ ಸಂದರ್ಭಗಳಲ್ಲೆಲ್ಲ ಮಹಾವಿಷ್ಣುವಿನ ಸ್ಮರಣೆ ಮಾಡಿಕೊಳ್ತಾ ಜೀವನವನ್ನು ಪಾವನ ಮಾಡ್ಕೋಬೇಕು. ನಂತರದಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಪಕ್ಷಮಾಸ ಅಂತ, ಇಲ್ಲಿ ತಿಲಹೋಮ, ನಂತರದಲ್ಲಿ ಪ್ರೇತಮೋಕ್ಷ ನಾರಾಯಣ ಬಲಿ, ಪಿಂಡ ಪ್ರದಾನಾದಿಗಳು ಅಥವಾ ಹಿರಿಯರ ಶ್ರಾದ್ದಾದಿ ತ್ರಿಪಿಂಡಿ ಶ್ರಾದ್ದಗಳನ್ನು, ಪಿಂಡ ಶ್ರಾದ್ದಗಳನ್ನು ಮಾಡತಕ್ಕಂಥದ್ದು ಮತ್ತು ಕಾಲವಾಗಿರ್ತಕ್ಕಂಥವರಿಗೆ ಎಡೆ ಇಡ್ತಕ್ಕಂಥದ್ದು. ಇದೆಲ್ಲದರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಪಿತೃದೋಷಗಳು ಬರೋದಿಲ್ಲ. ಇದು ಮಾಸದ ವಿಶೇಷತೆಗಳು. ಇನ್ನು ತುಲಾರಾಶಿಯ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ. ತುಲಾರಾಶಿಗೆ ಶುಕ್ರ 1ನೇ ಮನೆಯಲ್ಲಿ, ಅಂದರೆ ರಾಶಿಯಲ್ಲೇ ಇದ್ದಾರೆ. ಶನಿ ಪಂಚಮದಲ್ಲಿ, ರಾಹು ಷಷ್ಠಮದಲ್ಲಿ, ಗುರು ಅಷ್ಟಮದಲ್ಲಿ, ಕುಜ ನವಮದಲ್ಲಿ ಹಾಗೂ ಬುಧ ಏಕಾದಶದಿಂದ 12ನೇ ಮನೆಯಲ್ಲಿ, ದ್ವಾದಶಕ್ಕೆ, ರವಿ 12ರಲ್ಲಿ ಹಾಗೂ ಕೇತು 12ರಲ್ಲಿ. ನೋಡಿ, ಈ ಒಂದು ವಿಶೇಷವಾದಂತಹ ಗ್ರಹಸ್ಥಿತಿಗಳ ಆಧಾರದ ಮೇಲೆ ತುಲಾರಾಶಿಯನ್ನು ಪ್ರಿಡಿಕ್ಟ್ ಮಾಡಬೇಕು. 2024 ಸೆಪ್ಟೆಂಬರ್. ನೋಡಿ, ಶುಕ್ರ 1ನೇ ಮನೆಯಲ್ಲಿರ್ತಕ್ಕಂಥ ಜನ್ಮಸ್ಥ ಶುಕ್ರ ತುಲಾರಾಶಿಯವರಿಗೆ ವ್ಯಥ ಧನವ್ಯಯವಾಗ್ತಕ್ಕಂತಹ ಸಾಧ್ಯತೆಗಳು, ಹಣಕಾಸಿನಲ್ಲಿ ಸ್ವಲ್ಪ ಮುಗ್ಗಟ್ಟು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಕಾಣುತ್ತೆ. ಅಂದ್ಕೊಂಡಿರ್ತಕ್ಕಂತಹ ವ್ಯಾಪಾರ ಅಥವಾ ಅಭಿವೃದ್ಧಿ ಅನ್ನುವಂಥದ್ದು ಸಿಗೋದಿಲ್ಲ. ಶುಕ್ರನ ಪ್ರೀತ್ಯರ್ಥವಾಗಿ ಈ ಒಂದು ಯಾರು ತುಲಾರಾಶಿಯವರು ಆರ್ಥಿಕ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರೋ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಮಂತ್ರ ಸಾಧನ ಅಥವಾ ಮಂತ್ರವನ್ನು ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ರಿಂದ ಅವರ ಎಲ್ಲ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತೆ. ಅದು ಕನಕಧಾರಾ ಸ್ತೋತ್ರ ಅಥವಾ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳನ್ನು ಓದ್ಕೊಳ್ಳಿ. ನಿಮ್ಮ ಎಲ್ಲ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತೆ. ಮತ್ತು ಕನಕಧಾರಾ ಸ್ತೋತ್ರ ಮತ್ತು ಲಕ್ಷ್ಮೀನಾರಾಯಣ ಹೃದಯ ಯಾವತ್ತೂ ಕೂಡ ಓದ್ಬೋದು, ಯಾರು ಬೇಕಾದರೂ ಓದ್ಬೋದು. ಎಲ್ಲರಿಗೂ ಕೂಡ ಆರ್ಥಿಕ ಅಭಿವೃದ್ಧಿಯನ್ನು ನೀಡತಕ್ಕಂತಹ ಒಂದು ವಿಶೇಷ ಶಕ್ತಿ ಈ ಮಂತ್ರದಲ್ಲಿದೆ. ಹಾಗಾಗಿ ತುಲಾರಾಶಿಯವರು ಭಯಪಡಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಇಲ್ಲ. ಶುಕ್ರ ಜನ್ಮಸ್ಥ ಶುಕ್ರ ಇದ್ದಾನೆ ಅನ್ನುವಂಥದ್ದಕ್ಕೆ ಪರಿಹಾರ ಸಿಕ್ಕಿದೆ. ಶನಿ ಪಂಚಮದಲ್ಲಿ 5ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಪರಮಾತ್ಮ. ನೋಡಿ, ಪಂಚಮಾರಿಷ್ಟ ಶನಿ ತುಲಾರಾಶಿಗೆ ಅನವಶ್ಯಕವಾದಂತಹ ಮಾನಸಿಕ ಕಿರುಕುಳವನ್ನು ನೀಡುವಂತಹ ಸಾಧ್ಯತೆಗಳಿರುತ್ತೆ. ಶತ್ರುಕಾಟ ಅಥವಾ ನೀವು ಏನೇ ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಗಿ, ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗಿ ಅದಕ್ಕೆ ಏನಾದರೂ ಒಂದು ಕೊಂಕು ಮಾತಾಡೋದು ಅಥವಾ ಅದು ಸರಿ ಇಲ್ಲ ಅಂತ ಹೇಳುವಂಥದ್ದು, ಅಥವಾ ಅಲ್ಲೇನೋ ತೊಂದರೆಯನ್ನು ನೀಡೋಕ್ಕೆ ಬರುವಂಥದ್ದು. ಉದಾಹರಣೆಗೆ ನಿಮ್ಮದೊಂದು ಸೈಟ್ ಇದೆ ಅಂತ ಅಂದ್ಕೊಳ್ಳಿ, ಅದಕ್ಕೆ ಯಾರೋ ಬಂದು ಬೇಲಿ ಹಾಕ್ತಾರೆ, ಅಥವಾ ನಮ್ದು ಇನ್ನೊಂದು ಅಡಿ ಬರಬೇಕು ಅಂತ ಜಗಳ ಮಾಡ್ತಾರೆ, ಅಥವಾ ಸುಮ್ಮನೆ ಗಾಡಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ, ರಸ್ತೆ ಮೇಲೆ ಹೋಗ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ, ಒಂದು ಚೂರು ಅಡ್ಡ ಬರ್ತೀರಿ ಅಥವಾ ಬರ್ತಾರೆ. ಅಂಥ ಸಂದರ್ಭದಲ್ಲಿ ಅನವಶ್ಯಕವಾಗಿ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗುವಂಥದ್ದು, ಇದೆಲ್ಲ ಸಾಧ್ಯತೆಗಳಿರುತ್ತೆ. ಬಟ್ ಯಾವುದೇ ನೆಗೆಟಿವ್ ಇದೆ ಅಂದ ತಕ್ಷಣ ಭಯ ಬಿದ್ದುಬಿಟ್ಟು ಯೋಚನೆ ಮಾಡಬೇಕಂತಹ ಪರಿಸ್ಥಿತಿ ಇಲ್ಲ, ಒಳ್ಳೆಯದಾಗತ್ತೆ. ಇಂತಹ ಸಂದರ್ಭಗಳಲ್ಲಿ ನೋಡಿ, ನಿಮಗೆ ವಿಶೇಷವಾಗಿ ಸರ್ವಾರ್ಥ ಸಿದ್ಧಿಪ್ರದ ವಟಯಕ್ಷಿಣಿ ಮಂತ್ರವನ್ನು ಓದ್ಕೊಳ್ಳಿ. ಸರ್ವಾರ್ಥ ಸಿದ್ಧಿಪ್ರದ ವಟಯಕ್ಷಿಣಿ ಅಂದರೆ ಸರ್ವಾರ್ಥ ಸಿದ್ಧಿ ಅಂದರೆ ಎಲ್ಲವೂ ಒಳಿತಾಗಲಿ ಅನ್ನುವಂಥದ್ದು. ಅದರ ಜೊತೆಗೆ ವಟಯಕ್ಷಿಣಿ ಅಂದರೆ ನಿಮಗೆ ಗುರುಬಲವನ್ನು ನೀಡಿ ಮುಂದೆ ಆಗುವಂತಹ ತೊಂದರೆಗಳ ಬಗ್ಗೆ ಮೊದಲೇ ಒಂದಷ್ಟು ಜ್ಞಾನವನ್ನು ಮತ್ತು ಪ್ರಿಕಾಷನ್ಸನ್ನು ನೀಡುವಂತಹ ಒಂದು ವಿಶೇಷವಾದಂತಹ ಶಕ್ತಿ ಈ ಸರ್ವಾರ್ಥ ಸಿದ್ಧಿಪ್ರದ ವಟಯಕ್ಷಿಣಿ ಮಂತ್ರದಲ್ಲಿದೆ. ಆ ಮಂತ್ರವನ್ನು ಓದ್ಕೊಳ್ಳಿ. ಖಂಡಿತವಾಗಲೂ ನಿಮಗೆ ಪಂಚಮಾರಿಷ್ಟ ಶನಿಯಿಂದ ಉಂಟಾಗ್ತಕ್ಕಂತಹ ತೊಂದರೆಗಳೆಲ್ಲವೂ ದೂರವಾಗುತ್ತೆ.
ಇನ್ನು ರಾಹು ಷಷ್ಠಮದಲ್ಲಿ 6ನೇ ಮನೆಯಲ್ಲಿ ರಾಹು. ನೋಡಿ, ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು. ಅದರ್ವೈಸ್ ಆರೋಗ್ಯದಲ್ಲಿ ದೊಡ್ಡ ತೊಂದರೆಗಳೇನೂ ಬರೋದಿಲ್ಲ. ನೀವು ಕೇರ್ಲೆಸ್ ಮಾಡಿದ್ರೆ ಆ ಸಮಸ್ಯೆಗಳು ದೊಡ್ಡದಾಗುವಂತಹ ಸಾಧ್ಯತೆಗಳಿದ್ದಾವೆ. ಧನ್ವಂತರಿ ಮಂತ್ರವನ್ನು ಓದ್ಕೊಳ್ಳಿ, ಮಹಾಮೃತ್ಯುಂಜಯ ಮಂತ್ರವನ್ನು ಓದ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸೂರ್ಯದೇವರಿಗೆ ನಮಸ್ಕಾರ ಹಾಕಿ ಸೂರ್ಯದೇವರ ಮಂತ್ರ ಹೇಳ್ಕೊಳ್ಳಿ, ಆದಿತ್ಯ ಹೃದಯ ಓದ್ಕೊಳ್ಳಿ. ಖಂಡಿತವಾಗೂ ತುಲಾರಾಶಿಯ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತವಾಗತ್ತೆ. ಇದು ಯಾವುದೂ ಕೂಡ ಕಷ್ಟ ಅಲ್ಲ. ಒಂದೊಂದು ಚೂರು, ಒಂದು ಊಟದ ತಟ್ಟೆಯಲ್ಲಿ ಹೇಗೆ ಬಗೆ ಬಗೆಯಾಗಿರ್ತಕ್ಕಂತಹ ಭಕ್ಷ್ಯಭೋಜ್ಯಗಳಿರುತ್ತೋ ಅದೇ ರೀತಿ ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಒಂದೊಂದು ಚಿಕ್ಕ ಚಿಕ್ಕ ಮಂತ್ರಗಳ ಪಠಣ ಮಾಡಿಕೊಂಡ್ರೆ, ಅಂದರೆ ಇದೆಲ್ಲವನ್ನು ಒಬ್ಬರೇ ಓದಬೇಕಾ? ಯಾರಿಗೆ ಆರೋಗ್ಯ ಸಮಸ್ಯೆ ಇದೆಯೋ ಅವರು ಧನ್ವಂತರಿ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ಓದ್ಕೊಳ್ಳಿ. ಯಾರಿಗೆ ತೊಂದರೆ ಆಗ್ತಾ ಇದೆಯೋ, ಅಪಘಾತಗಳಾಗ್ತಾ ಇದ್ದಾವೋ, ಅಥವಾ ಏನೋ ನೋವು ಮಾಡಿಕೊಂಡೆ, ಏಟ್ ಮಾಡಿಕೊಂಡೆ, ಬಿದ್ದುಬಿಟ್ಟೆ ಅನ್ನುವಂಥವ್ರು, ಅಥವಾ ದಿನಾ ನಾನು ಗಾಡಿ ಓಡಿಸ್ತಾ ಇದ್ದೀನಿ ಅನ್ನುವಂಥವ್ರು ಸರ್ವಾರ್ಥ ಸಿದ್ಧಿಪ್ರದ ವಟಯಕ್ಷಿಣಿ ಮಂತ್ರ. ಅದೇ ರೀತಿಯಾಗಿ ವ್ಯಥಾ ಹಣ ಖರ್ಚಾಗ್ತಾ ಇರತಕ್ಕಂಥವ್ರು ಲಕ್ಷ್ಮೀನಾರಾಯಣ ಹೃದಯ ಅಥವಾ ಕನಕಧಾರಾ ಸ್ತೋತ್ರ. ಹೀಗೆ ಯಾರ್ಯಾರಿಗೆ ಯಾವ್ಯಾವ ಸಮಸ್ಯೆ ಇದೆಯೋ ಆ ಪರಿಹಾರವನ್ನು ಮಾಡಿಕೊಳ್ತಕ್ಕಂಥದ್ದು ಉತ್ತಮ. ಇನ್ನು ಗುರು ಅಷ್ಟಮದಲ್ಲಿ 8ನೇ ಮನೆಯಲ್ಲಿರ್ತಕ್ಕಂತಹ ಗುರುಬಲವನ್ನು ಕಡಿಮೆ ಮಾಡ್ತಾ ಹೋಗ್ತಾನೆ. ಆಗಲೇ ಹೇಳಿದೆ ನಾನು, ವಟಯಕ್ಷಿಣಿ. ನೋಡಿ, ಈ ಯಾರಿಗೆ ಗುರುಬಲ ಕಡಿಮೆ ಇದೆಯೋ, ಸಕ್ಸಸ್ ಸಿಗ್ತಿಲ್ಲ, ನಾನು ಎಲ್ಲ ಅಟೆಂಡ್ ಮಾಡ್ತೀನಿ, ವ್ಯಾಪಾರ ಮಾಡ್ತೀನಿ, ಲಾಭ ಬರಲ್ಲ, ಬೆಳಗಿನ ಸಂಜೆವರೆಗೂ ದುಡಿತೀನಿ, ಕಷ್ಟ ಬೀಳ್ತೀನಿ, ಆದರೆ ನಾನು ಕೊನೆಯಲ್ಲಿ ಬರಬೇಕಾದ್ರೆ ನನಗೆ ಹಾಕಿದ ಅಸ್ಲಿಗೆ ಮೋಸ ಆಗಲಿಲ್ಲ, ಒಂಚೂರು ಮಾತ್ರ ಬಂತು, ಅಥವಾ ನನಗೆ ಅಸ್ಲು ಮೋಸ ಆಗೋಯ್ತು ಅನ್ನುವಂಥವು ಸರ್ವಾರ್ಥ ಸಿದ್ಧಿಪ್ರದ ವಟಯಕ್ಷಿಣಿ ಮಂತ್ರ. ಅಥವಾ ಇದೇ ಯಂತ್ರವನ್ನು ಕೂಡ ಇಟ್ಕೋಬೋದು. ಯಾಕೆಂದರೆ ತುಲಾರಾಶಿಯವರಿಗೆ ಗುರುಬಲ ಕಡಿಮೆ ಇದೆ. ಪರಿಹಾರಗಳಿದ್ದಾವೆ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದಾವೆ, ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕುಜ ಭಾಗ್ಯದಲ್ಲಿ 9ನೇ ಮನೆಯಲ್ಲಿ ಕುಜ. ನೋಡಿ, ಇಷ್ಟು ಸಮಸ್ಯೆಗಳ ನಂತರದಲ್ಲೂ ಕೂಡ ವಿಶೇಷವಾಗಿ ನಿಮಗೆ ಭೂಮಿ ಯೋಗವನ್ನು ನೀಡತಕ್ಕಂತಹ ಸಾಧ್ಯತೆಗಳು, ಭೂಮಿಯಲ್ಲಿ ಲಾಭ ಅಥವಾ ಭೂಮಿಯನ್ನು ಕೊಂಡುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥವ್ರು, ಇದೆಲ್ಲ ಈ ಕುಜನಿಂದ ಉಂಟಾಗುತ್ತೆ. ಭಾಗ್ಯದಲ್ಲಿ ಕುಜ ಇದ್ದಾನೆ, ಮಂಗಳ ಕಾರ್ಯಗಳನ್ನು ಮಾಡಿಸ್ತಾನೆ, ಭೂಮಿ ಖರೀದಿ ಯೋಗವನ್ನು ಕೊಡ್ತಾನೆ. ಅಥವಾ ಭೂಮಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಕಟ್ಟಡದ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಲಾಭವನ್ನು ನೀಡ್ತಾ ಹೋಗ್ತಾನೆ. ಹೊಸದಾಗಿ ಮನೆ ಕಟ್ಟುವಂತಹ ಕೆಲಸಗಳು ಪ್ರಾರಂಭ ಆಗುತ್ತೆ. ಉತ್ತಮವಾದಂತಹ ಮಾಸ ಭಾದ್ರಪದ ಮಾಸ. ಅಂದರೆ ಕೃಷ್ಣ ಪಕ್ಷದಲ್ಲಿ ಪಕ್ಷಮಾಸ ಅನ್ನುವಂತಹ ಕಾರಣಕ್ಕೆ ಮಾಡದೇ ಇದ್ದರೂ ಕೂಡ ಪ್ರಾರಂಭದ 15 ದಿನಗಳು ಉತ್ತಮವಾದಂತಹ ವ್ಯಾಪಾರ ವ್ಯವಹಾರಗಳಾಗತ್ತೆ, ಭೂಮಿಯಿಂದ ಲಾಭ ಆಗತ್ತೆ. ಅದರಲ್ಲೂ ವಿಶೇಷವಾಗಿ ಕೃಷಿಕರಿಗೆ, ರೈತರಿಗೆ ಉತ್ತಮವಾಗಿರತಕ್ಕಂತಹ ಫಸಲು ಅಥವಾ ತಕ್ಕಂತಹ ಬೆಲೆಯನ್ನು ಅಪೇಕ್ಷೆ ಪಡ್ತಕ್ಕಂತಹ ಸಮಯ ಈ ಭಾದ್ರಪದ ಮಾಸ, ಸೆಪ್ಟೆಂಬರ್ ತಿಂಗಳು. ಮತ್ತು ಕುಜ ನಿಮಗೆ ಪೂರಕವಾಗಿದ್ದಾನೆ, ಹಾಗಾಗಿ ಆರ್ಥಿಕ ಲಾಭವನ್ನು ನೀಡ್ತಾ ಹೋಗ್ತಾನೆ. ಇನ್ನು ಬುಧ ಏಕಾದಶದಿಂದ ವ್ಯಯಕ್ಕೆ. ನೋಡಿ, 11ನೇ ಮನೆಯಲ್ಲಿರ್ತಕ್ಕಂತಹ ಬುಧ ಇಷ್ಟೊಂದು ಕಷ್ಟ ಬಂದರೂ ಕೂಡ ನಿಮ್ಮ ಬುದ್ಧಿ ಏನಾದರೂ ಕೈ ಕೊಡುತ್ತಾ ಅಂತ ಕೇಳಿದ್ರೆ ನೋ. ಪ್ರಾರಂಭದ ದಿನಗಳಲ್ಲಿ ಏಕಾದಶದಲ್ಲಿದ್ದಾಗ ನಿಮ್ಮ ಎಲ್ಲ ಯೋಚನೆಗಳು ಕೂಡ, ನಿಮ್ಮ ಥಿಂಕಿಂಗ್ ವೇ ಏನಿದೆ, ನೀವು ಯೋಚನೆ ಮಾಡ್ತಕ್ಕಂತಹ ದಾರಿ ಸರಿಯಾಗಿರುತ್ತೆ. ದ್ವಿತೀಯಾರ್ಧದಲ್ಲಿ ಇದು ಸ್ವಲ್ಪ ಸಂಕಷ್ಟಕ್ಕೆ ಈಡಾಗ್ತಕ್ಕಂತಹ ಸಾಧ್ಯತೆಗಳು, ಓವರ್ ಕಾನ್ಫಿಡೆಂಟ್ ಬರುವಂತಹ ಸಾಧ್ಯತೆಗಳಿರುತ್ತೆ, ಓವರ್ ಕಾನ್ಫಿಡೆಂಟಿಂದ ನಷ್ಟವಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆದಷ್ಟು ತಾಳ್ಮೆ ಇರಲಿ, ಏಕಾಗ್ರತೆ ಇರಲಿ. ಏನು ಮಾಡ್ತಾ ಇದ್ದೀನಿ, ಏನು ಮಾತಾಡ್ತಾ ಇದ್ದೀನಿ, ಏನು ಡಿಸಿಷನ್ ತೆಗೆದುಕೊಳ್ತಾ ಇದ್ದೀನಿ ಅನ್ನುವಂಥದ್ದು. ಯಾಕೆಂತಂದರೆ ಏಕಾದಶದಲ್ಲಿದ್ದಾಗ ನೀವು ಯೋಚನೆ ಮಾಡಿದೆಲ್ಲವೂ ಕೂಡ ಸತ್ಯ ಆಗುತ್ತೆ, ನಿಜ ಆಗುತ್ತೆ. ಹಣ ಬರುತ್ತೆ ಅಂತ ಅಂದ್ಕೊಂಡ್ರೆ ಬರುತ್ತೆ, ಬಟ್ ವ್ಯಯಕ್ಕೆ ಹೋದಾಗ ಅದು ನಿಮಗೆ ನಷ್ಟವಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವಿಷ್ಣು ಆರಾಧನೆ, ವಿಷ್ಣು ಸಹಸ್ರನಾಮ, ಅಷ್ಟಾಕ್ಷರ ಮಹಾವಿಷ್ಣುವಿನ ಮಂತ್ರ ಇದೆಲ್ಲವನ್ನು ಓದ್ಕೊಳ್ಳಿ. ನಿಮಗೆ ಯಾವುದೇ ರೀತಿಯಾದಂತಹ ಧನ ನಷ್ಟ ಆಗೋದಿಲ್ಲ. ನೀವು ಯೋಚನೆ ಮಾಡಿದ್ದು, ನೀವು ಮಾತನಾಡಿದ್ದು, ನೀವು ತೆಗೆದುಕೊಂಡಂತಹ ತೀರ್ಮಾನಗಳು ಸತ್ಯವಾಗ್ತಾ ಹೋಗುತ್ತೆ. ಇನ್ನು ರವಿ 12ರಲ್ಲಿ, ಕೇತು 12ರಲ್ಲಿ, ಬುಧನೂ ಕೂಡ 12ನೇ ಮನೆ. ಅಂದರೆ ಈ ಬುಧಾದಿತ್ಯ ಯೋಗ ವ್ಯಯದಲ್ಲಿ ಉಂಟಾಗತ್ತೆ. ಹಾಗಾಗಿ ನೋಡಿ, ಇದು ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರ. ದುರ್ಘಟನೆಗಳು ನಡೆಯತಕ್ಕಂತಹ ಸಂದರ್ಭಗಳಿದ್ದಾವೆ, ಅಥವಾ ಸಾಮಾಜಿಕವಾದಂತಹ ವ್ಯಕ್ತಿಗಳು, ರಾಜಕೀಯವಾದಂತಹ ವ್ಯಕ್ತಿಗಳಲ್ಲಿ ಅನಾಹುತವಾಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ, ಪ್ರಕೃತಿ ವಿಕೋಪಗಳು ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಇದು ಜಗತ್ತಿಗೆ ನಡೆಯುತ್ತೆ. ಆದ್ದರಿಂದ ಜಗತ್ತಿಗೆ ನಡೆಯುತ್ತೆ ಅಂದ ತಕ್ಷಣ ನಮಗದ್ರ ಬಗ್ಗೆ ಕೇರಿಂಗ್ ಇರಬಾರ್ದ? ಎಸ್, ಇರಬೇಕು, ಖಂಡಿತವಾಗ್ಲೂ ಇರಬೇಕು. ಆದರೆ ಇದು ಪ್ರಾಪಂಚಿಕವಾದಂತಹ ವಿಷಯವಾಗಿರ್ತಕ್ಕಂಥದ್ರಿಂದ ಇದನ್ನು ನಾವು ಪರಿಶೀಲನೆ ಮಾಡ್ತಾ ಹೋಗಬೇಕು. ಇದು ನಡೆಯುತ್ತಾ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡ್ಕೋಬೇಕು. ಯಾಕೆಂದರೆ ನಮ್ಮ ಸುತ್ತಮುತ್ತ ಇರತಕ್ಕಂಥವ್ರು ಯಾರೋ ರಾಜಕೀಯ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು, ಅವರಿಗೇನೋ ತೊಂದರೆ,
ಅಥವಾ ಅವ್ರಿಗೆ ಯಾವುದೊಂದು ಅಪವಾದಾದಿಗಳು ಬರುವಂಥದ್ದು, ಅಥವಾ ಅವ್ರನ್ನ ಕೋರ್ಟ್ ಕೇಸುಗಳಲ್ಲಿ ಸಿಕ್ಕಾಕ್ತಕ್ಕಂಥದ್ದು, ಅಥವಾ ಕಾರಾಗೃಹ ಬಂಧನವಾಗ್ತಕ್ಕಂಥದ್ದು, ಇದೆಲ್ಲ ಸಾಧ್ಯತೆಗಳಿದ್ದಾವೆ. ಹಾಗಾದರೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ಅಥವಾ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮ ಚಿಕ್ಕ ಪುಟ್ಟ ವ್ಯಕ್ತಿಗಳಲ್ಲಿ ಈ ಥರ ಸಮಸ್ಯೆಗಳು ಬರಲ್ವಾ? ಬರಬಹುದು ನೋಡಿ. ಆದ್ದರಿಂದ ಬಹಳ ಜಾಗರೂಕತೆಯಿಂದಿರಬೇಕು. ಪ್ರಕೃತಿ ವಿಕೋಪ ಆದರೆ ನಾವು ಭಗವಂತನನ್ನು ಸ್ಮರಣೆ ಮಾಡಬೇಕು, ವರ್ಣದೇವರ ಸ್ಮರಣೆಯನ್ನು ಮಾಡಬೇಕು. ಮತ್ತು ನ್ಯಾಯಾಲಯ ಅಥವಾ ಕಾರಾಗೃಹ ಶಿಕ್ಷೆ ಅಥವಾ ಕಾನೂನು ಸಂಬಂಧಿತವಾಗಿರ್ತಕ್ಕಂತಹ ತೊಂದರೆಗಳು ಬಂದರೆ ತಪ್ಪು ಮಾಡಬಾರ್ದು. ಒಂದು ವೇಳೆ ತಪ್ಪು ಆಗೋಗಿದೆ ಅಥವಾ ತಪ್ಪು ಮಾಡದೇ ಸಿಕ್ಕಾಕೊಂಡಿದ್ದೇನೆ ಅನ್ನೋಂಥ ಸಂದರ್ಭದಲ್ಲಿ ರಾಜಮಾತಂಗಿ ಅಥವಾ ರಾಜಶ್ಯಾಮಲಾ ಮಂತ್ರವನ್ನು ಹೇಳಿಕೊಳ್ತಕ್ಕಂಥದ್ರಿಂದ ಅಧಿಕಾರ ಪ್ರಾಪ್ತಿಯಾಗತ್ತೆ, ವ್ಯಥಾ ಬಂದಿರತಕ್ಕಂಥ ಅಪವಾದಗಳು ದೂರವಾಗುತ್ತೆ ಮತ್ತು ನಿಮಗೆ ಸರಿಯಾದಂತಹ ಸಂದರ್ಭದಲ್ಲಿ ನ್ಯಾಯಯುತವಾಗಿರ್ತಕ್ಕಂತಹ ತೀರ್ಮಾನಗಳು ಅಥವಾ ಅದಕ್ಕೆ ಬರುವಂತಹ ಉತ್ತರ ನ್ಯಾಯಬದ್ಧವಾಗಿ ಉತ್ತರ ಸಿಗ್ತಾ ಹೋಗುತ್ತೆ. ಇದೆಲ್ಲ ನಾವು ಪರಾಮರ್ಶೆ ಮಾಡಬೇಕು ಮತ್ತು ನಮ್ಮ ಜೀವನದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಇದು ಸತ್ಯ ಆಗದೇ ಕೆಟ್ಟದ್ದು ಸತ್ಯವಾಗದೇ ಇರುವಂತಹ ರೀತಿಯಲ್ಲಿ ದೈವತ ಆರಾಧನೆ ಮಾಡಿಕೊಂಡು ದೈವಶಕ್ತಿಯನ್ನು ಜಾಗೃತ ಮಾಡಿಕೊಳ್ಬೇಕು. ಇದು ಸಂಕ್ಷಿಪ್ತವಾಗಿರ್ತಕ್ಕಂತಹ ತುಲಾರಾಶಿಯ ಮಾಸ ಭವಿಷ್ಯ ನೋಡಿ. ಇದನ್ನು ಹೊರತುಪಡಿಸಿಯೂ ಕೂಡ ನಿಮ್ಮದೇ ಆಗಿರ್ತಕ್ಕಂತಹ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ನನಗೆ ನೇರವಾಗಿ ಕರೆ ಮಾಡಿ ಅಥವಾ ಕೆಳಗಡೆ ವಾಟ್ಸಪ್ ನಂಬರ್ ಇದೆ, ಡೇಟ್ ಆಫ್ ಬರ್ತ್ ಡೀಟೇಲ್ಸನ್ನು ಕಳಿಸಿ ನಿಮ್ಮ ಭವಿಷ್ಯ ತಿಳ್ಕೊಳ್ಳಿ. ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರ ಮಾಡ್ತಕ್ಕಂತಹ ಶಕ್ತಿ ಜ್ಯೋತಿಷ್ಯಕ್ಕಿದೆ ಮತ್ತು ದೈವಶಕ್ತಿಗಿದೆ. ದೇವರ ಮುಂದೆ ಯಾವ ವ್ಯಕ್ತಿಯೂ ದೊಡ್ಡವನಲ್ಲ. ನಮ್ಮ ನಂಬಿಕೆ, ನಮ್ಮ ಶ್ರದ್ಧೆ ನಮ್ಮನ್ನು ಕಾಪಾಡ್ತಾ ಹೋಗುತ್ತೆ. ಹಾಗಾದರೆ ಜ್ಯೋತಿಷ್ಯ ಫ್ರೀನಾ ಅಂತ ಕೇಳಿದ್ರೆ ನೋ, ನೆವರ್. ಜ್ಯೋತಿಷ್ಯಕ್ಕೆ ಮಿನಿಮಮ್ ಕನ್ಸಲ್ಟೇಷನ್ ಫೀ ಇರುತ್ತೆ, ಪೇ ಮಾಡ್ಕೋಬೇಕು, ಜ್ಯೋತಿಷ್ಯವನ್ನು ಕೇಳಬೇಕು. ನೀವು ಹರ್ಷ್ ಅಂತ ಅನಿಸ್ಬೋದು, ಯಾವುದೇ ಕಾರಣಕ್ಕೂ ಇಲ್ಲ ಇಷ್ಟೊಂದು ಕಾಸ್ಟ್ಲಿನಾ ಅಂತ ಕೇಳುವಂಥವ್ರು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇದು ಫ್ರೀಯಾಗಿ ಹೇಳೋಕ್ಕಾಗೋದಿಲ್ಲ. ಪೇಯ್ಡ್ ಕನ್ಸಲ್ಟೇಷನ್ಗೆ ಓಕೆ ಇದೆ ಅನ್ನೋಂಥವ್ರು ಫೋನ್ ಮಾಡಿ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳಿ. ನಿಮ್ಮ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರೂ ಪರಿಹಾರ ಮಾಡ್ಕೊಳ್ಳಿ. ಒಟ್ಟಾರೆ ಭಾದ್ರಪದ ಮಾಸದಲ್ಲಿ ತುಲಾರಾಶಿಗೆ ಶುಭವಾಗಲಿ ಅನ್ನುವಂತಹ ಪ್ರಾರ್ಥನೆ ಮಾಡ್ತಾ ಆ ವರಸಿದ್ಧಿ ವಿನಾಯಕ ಸ್ವಾಮಿ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಇರಲಿ, ನಿಮ್ಮ ಮೇಲೆ ಇರಲಿ, ಬರುವಂತಹ ಎಲ್ಲ ವಿಘ್ನಗಳು ದೂರವಾಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ತುಲಾರಾಶಿಯ ಎಲ್ಲ ಜ್ಯೋತಿಷ್ಯ ವೀಕ್ಷಕರಿಗೆ ಈ ಮಾಸ ಶುಭವಾಗಿರಲಿ. ಶುಭಂ ಭೂಯಾತ್. ಲೋಕಾಃ ಸಮಸ್ತಾ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.